ಮಹೇಶ್ಪುರ ಅನ್ನೋ ಊರಲ್ಲಿ ಮುಕೇಶ್ ಮತ್ತು ಪಿಂಟು ಅನ್ನೋ ಸಹೋದರರು ಅವರ ಅಪ್ಪನ ಜೊತೆ ಇರ್ತಿದ್ರು. ಮುಕೇಶ್ ದೊಡ್ಡವನು ಮತ್ತೆ ಪಿಂಟು ಚಿಕ್ಕವನು. ಅಪ್ಪ, ನೀವು ಮುಕೇಶನ್ಗೆ ಸೈಕಲ್ ಕೊಡ್ಸಿದ್ದೀರಾ, ನನಗೆ ಒಂದು ಮೋಟಾರ್ ಬೈಕ್ ಕೊಡಿಸಿ. ಮಗನೇ, ಸೈಕಲ್ಲು ತುಂಬ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ, ಆದರೆ ಮೋಟಾರ್ ಬೈಕು ತುಂಬ ದುಬಾರಿ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಎಲ್ಲಿವರೆಗೂ ಮೋಟಾರ್ ಬೈಕ್ ಕೊಡ್ಸೋದಿಲ್ಲ, ನಾನು ಅಲ್ಲಿವರೆಗೂ ಊಟನೇ ಮಾಡಲ್ಲ. ಪಿಂಟು ಮಾಡಿದ ಹಠದ ಕಾರಣಕ್ಕೆ ಅವರಪ್ಪ ಅವನಿಗೆ ಮೋಟಾರ್ ಸೈಕಲ್ ಕೊಡಿಸ್ಲೇಬೇಕಾಯ್ತು. ಮುಕೇಶ್ಗೆ ಓದಿನಲ್ಲಿ ಅಂತ ಆಸಕ್ತಿ ಇರಲಿಲ್ಲ. ಅವರಪ್ಪ ಮುಕೇಶ್ಗೆ ಮದ್ವೆ ಮಾಡಿಸ್ಬಿಟ್ರು. ಮುಕೇಶ್ ಹೊಲ ಗದ್ದೆ ಕೆಲ್ಸನ ನೋಡ್ಕೊಳಕ್ ಶುರು ಮಾಡ್ತಾನೆ. ಅಲ್ಲಿ ಪಿಂಟು 12ನೇ ಕ್ಲಾಸ್ನ ಪಾಸ್ ಮಾಡ್ಕೋತಾನೆ. ಅಪ್ಪ, ನಾನು ಓದೋದಕ್ಕೆ ಸಿಟಿಗೆ ಹೋಗ್ತೀನಿ. ಮಗನೇ, ನಮ್ಮ ಊರಲ್ಲೂ ಕೂಡ ಕಾಲೇಜ್ ಇದೆಯಲ್ಲ, ಸಿಟಿಗೆ ಹೋದ್ರೆ ಬಾಡಿಗೆ ರೂಮಿನ ದುಡ್ಡು ಕೊಡ್ಬೇಕಾಗುತ್ತೆ, ಅದಲ್ಲದೆ ಊಟ ತಿಂಡಿಗೂ ಕೂಡ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅಪ್ಪ, ನನಗದೆಲ್ಲ ಗೊತ್ತಿಲ್ಲ, ನಾನು ಸಿಟಿಗೆ ಹೋಗಲೇಬೇಕು. ಮತ್ತೆ ತಂದೆಗೆ ಪಿಂಟುವಿನ ಹಠಕ್ಕೆ ಬಗ್ಲೇಬೇಕಾಗತ್ತೆ. ಪಿಂಟು ಓದೋಕೆ ಅಂತ ನಗರಕ್ಕೆ ಹೋಗ್ತಾನೆ. ಆದ್ರೆ ನಗರದಲ್ಲಿನ ಐಷಾರಾಮಿ ಜೀವನಕ್ಕೆ ಪಿಂಟು ಓದ್ನಲ್ಲಿ ಆಸಕ್ತಿ ಕಳ್ಕೊತಾನೆ. ಅವನು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಸಿನಿಮಾ ಹಾಲ್ಗೆ ಪಿಕ್ಚರ್ ನೋಡಕ್ ಹೋಗ್ತಾನೆ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾನೆ. 2 ವರ್ಷ ಪಿಂಟು ಇದೇ ರೀತಿ ಮೋಜು ಮಸ್ತಿ ಮಾಡ್ಕೊಂಡು ಕಳೆದ್ಬಿಡ್ತಾನೆ. ಒಂದಿನ ಪಿಂಟುಗೆ ಮುಕೇಶಿಂದ ಫೋನ್ ಬರುತ್ತೆ. ಪಿಂಟು, ಅಪ್ಪ ಅವರ ಆರೋಗ್ಯ ಸರಿ ಇಲ್ಲ, ನೀನು ಬೇಗ ಮನೆಗೆ ವಾಪಸ್ ಬಂದ್ಬಿಡು. ನಾನು ಬರೋಕ್ಕಾಗೋದಿಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ, ನೀನೇ ಎಲ್ಲ ಅಲ್ಲಿ ನೋಡ್ಕೋ. ಮಗನೇ ಮುಕೇಶ್, ನನಗೆ ಪಿಂಟುನ ತುಂಬ ನೋಡ್ಬೇಕನ್ನಿಸ್ತಿದೆ. ಪಿಂಟು ಮನೆಗ್ ಬರೋದಿಲ್ಲ. ಆದ್ರೆ ತಂದೆ ಸಾವನ್ನಪ್ತಾರೆ. ಒಂದು ದಿನ ಪಿಂಟು ಇಂದ ಫೋನ್ ಬರುತ್ತೆ. ಮುಕೇಶ್, ನೀನು ಯಾಕೆ ಇಷ್ಟೊಂದು ಕಮ್ಮಿ ದುಡ್ಡು ಕಳಿಸ್ತಿದೀಯಾ? ನಿನಗೆ ಗೊತ್ತಲ್ವಾ ಸಿಟಿನಲ್ಲಿ ಎಷ್ಟೊಂದು ಖರ್ಚುಗಳಿರುತ್ತೆ. ಪಿಂಟು, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಳಿಸ್ತಿದ್ದೀನಿ. ಈ ಸಲ ಬರ್ಬಾರ್ ಟೈಮಲ್ಲಿ ಮಳೆ ಬಂದು ಎಲ್ಲ ಹಾಳಾಗಿ ಹೋಗಿದೆ. ಮನೆಯಲ್ಲಿ ಊಟ ಮಾಡೋದಕ್ಕೂ ಏನೂ ಇಲ್ಲ. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಾನು ಸುಳ್ಳು ಹೇಳ್ತಿಲ್ಲ ಪಿಂಟು. ಪಿಂಟು ಒಂದು ಹುಡುಗಿಯನ್ನ ಕರ್ಕೊಂಡು ತನ್ನ ಊರಲ್ಲಿ ತನ್ನ ಮನೆಯನ್ನ ತಲುಪ್ತಾನೆ. ಅರೇ ಪಿಂಟು, ನೀನೇನು ಇದ್ದಕ್ಕಿದ್ದಾಗೆ ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದೀಯಾ? ನೀನ್ ಮದ್ವೆ ಆಗಿರೋದು ಕೂಡ ನಮಗೆ ಹೇಳೇ ಇಲ್ಲ. ಹಾ ಅಣ್ಣ, ನಾನು ಮದ್ವೆ ಮಾಡ್ಕೊಂಡೆ. ಮುಕೇಶ್ ಒಂದು ಕಾಗದ ಕೊಡ್ತಾ ಹೇಳ್ತಾನೆ, ಅಣ್ಣ, ಈ ನನ್ನ ಕಾಲೇಜ್ನ ಒಂದು ಡಾಕ್ಯುಮೆಂಟ್ ಇದೆ, ನೀವು ಇದ್ರ ಮೇಲೆ ಒಂದು ಹೆಬ್ಬೆಟ್ಟು ಒತ್ತಿ. ಮುಕೇಶ್ ಪಿಂಟುವನ್ನ ನಂಬ್ತಾ ಆ ಕಾಗದದ ಮೇಲೆ ಹೆಬ್ಬೆಟ್ಟು ಒತ್ತಾನೆ. ಇವಾಗ ತುಂಬಾ ಒಳ್ಳೇದಾಯ್ತು. ನೀವಿವಾಗ ನಿಮ್ಮ ಹೆಂಡತಿನ ಕರ್ಕೊಂಡು ಆಚೆ ಹೊರಟೋಗಿ. ಈ ಪತ್ರದಲ್ಲಿ ಇಂಗ್ಲಿಷ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನೀವು ಮನೆ ಹೊಲ ಆಸ್ತಿ ಎಲ್ಲ ನಿಮ್ಮ ತಮ್ಮ ಪಿಂಟು ಹೆಸರಲ್ಲಿ ಬರ್ದಿದ್ದೀನಿ ಅಂತ. ಇದೇನು ಹೇಳ್ತಿದ್ಯಾ ಪಿಂಟು? ನೀವು ನನ್ನ ಸಮಯನ ಹಾಳು ಮಾಡಬೇಡಿ, ನಿಮ್ಮ ಹೆಂಡತಿನ ಕರ್ಕೊಂಡು ಆಚೆ ಹೊರಟೋಗಿ. ಪಾಪ ಮುಕೇಶ್ ಮತ್ತು ರೂಪಾ ರಸ್ತೆ ಬದಿಯಲ್ಲಿ ಒಂದು ಟೆಂಟ್ ಅನ್ನ ಹಾಕೋತಾರೆ. ಇನ್ನು ನಮ್ ಜೀವನ ಹೇಗ್ ನಡೆಯುತ್ತೆ? ನೀನ್ ಚಿಂತೆ ಮಾಡಬೇಡ, ನಾನು ಕಾಡಿಂದ ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನ ಪೇಟೆಯಲ್ಲಿ ಮಾರಾಟ ಮಾಡ್ತೀನಿ. ಮಾರನೇ ದಿನ ಮುಕೇಶ್ ಕಾಡಲ್ಲಿ ಕಟ್ಟಿಗೆ ಕಡಿಯಕ್ ಹೋಗ್ತಾನೆ. ಮಧ್ಯಾಹ್ನದವರೆಗೂ ಕಟ್ಟಿಗೆಯನ್ನ ಕಡ್ದು ಅವನ್ಗೆ ದಾಹ ಆಗಕ್ ಶುರುವಾಗತ್ತೆ. ಅಯ್ಯೋ, ತುಂಬಾ ಬಿಸಿಲಿದೆ, ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ. ಮುಕೇಶ್ ನೀರನ್ನ ಹುಡುಕೊಂಡು ಕಾಡಲ್ಲಿ ಅಲ್ಲಿ ಇಲ್ಲಿ ಅಲಿತಾನೆ. ಅವನಿಗೆ ಒಂದು ಬಾವಿ ಕಾಣಿಸುತ್ತೆ. ಮುಕೇಶ್ ಬಾವಿಯಲ್ಲಿ ಬಗ್ ನೋಡ್ತಾನೆ. ಬಾವಿಯಲ್ಲಿ ನೀರೇನೂ ಇರೋದಿಲ್ಲ, ಆದ್ರೆ ಬಾವಿಯಿಂದ ಆಕರ್ಷಕವಾದ ಸುವಾಸನೆ ಬರ್ತಿರತ್ತೆ. ಮುಕೇಶ್ ಆ ಬಾವಿಯೊಳಗೆ ಜಂಪ್ ಮಾಡ್ತಾನೆ. ಬಾವಿಯೊಳಗೆ ಒಂದು ಚಂದನದ ಮರ ಇತ್ತು. ನಾನ್ ಕೇಳಿದ್ದೀನಿ ಶ್ರೀಗಂಧದ ಕಟ್ಟಿಗೆ ತುಂಬಾ ಬೆಲೆ ಬಾಳುತ್ತೆ ಅಂತ. ಮುಕೇಶ್ ಚಂದನದ ಮರದ ತುಂಡುಗಳನ್ನ ಕಟ್ ಮಾಡಿ ಮಾರ್ಕೆಟ್ನಲ್ಲಿ ಮಾರೋದಕ್ಕೆ ಹೊರಡ್ತಾನೆ. ಚಂದನದ ಮರದ ತುಂಡುಗಳು 50,000ಕ್ಕೆ ಮಾರಾಟ ಆಗತ್ತೆ. ಮುಕೇಶ್ ತುಂಬಾ ಸಂತೋಷದಿಂದ ಮನೆಗ್ ಬರ್ತಾನೆ. ಹೀಗೆ ಮುಕೇಶ್ ದಿನಾ ಚಂದನದ ಮರದಿಂದ ತುಂಡುಗಳನ್ನ ಕಟ್ ಮಾಡಿ ಮಾರಿ ಬರ್ತಿದ್ದ. ಆದಷ್ಟು ಬೇಗ ಮುಕೇಶ್ ದೊಡ್ಡ ಮನೆ, ಹೊಲ ಮತ್ತು ಟ್ರ್ಯಾಕ್ಟರ್ ಖರೀದಿಸ್ದ. ಆದ್ರೆ ಅಲ್ಲಿ ಪಿಂಟುಗೆ ವ್ಯವಸಾಯ ಮಾಡೋಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ತನ್ನ ಹೊಲನ ಮಾರ್ಬಿಟ್ಟಿದ್ದ. ಕೆಲವೇ ದಿನಗಳಲ್ಲಿ ಹೊಲದ ದುಡ್ಡು ಕೂಡ ಖಾಲಿ ಆಗ್ಬಿಟ್ಟಿತ್ತು. ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಾ, ಇಲ್ಲ ಅಂದ್ರೆ ನಾನು ನಿನಗೆ ಡೈವರ್ಸ್ ಕೊಟ್ಬಿಡ್ತೀನಿ. ಮುಕೇಶ್ ಶ್ರೀಮಂತನಾದ ವಿಷಯ ಪಿಂಟುಗ್ ಹೇಗೋ ಗೊತ್ತಾಗತ್ತೆ. ಒಂದು ರಾತ್ರಿ
ಪಿಂಟು ಕಳ್ತನದಿಂದ ಮುಖೇಶ್ ಮನೆ ಹತ್ರ ಹೋಗ್ತಾನೆ. ಮುಖೇಶ್ ಮತ್ತೆ ಅವನ್ ಹೆಂಡತಿ ಆ ಟೈಮಲ್ಲಿ ಊಟ ಮಾಡ್ತಿರ್ತಾರೆ. ಪಿಂಟು ಕಿಟಕಿಯಿಂದ ಅವರಿಬ್ರು ಮಾತುಗಳನ್ನ ಕೇಳಿಸ್ಕೊತಾನೆ. ಇವತ್ ನಾವ್ ಏನಾಗಿದೀವಿ ಅದೆಲ್ಲ ಕಾಡ್ನಲ್ಲಿ ಸಿಕ್ಕಿದ್ದ ಚಂದನದ ಮರದಿಂದ ತಾನೆ. ಕಾಡಲ್ಲಿ ಒಬ್ಬ ಬಾಬಾ ಸಿಕ್ಕಿದ್ರು. ಅವ್ರು ಹೇಳಿದ್ರು ಆ ಗಂಧದ ಮರದಲ್ಲಿ ಮಾಯಾವಿ ಶಕ್ತಿ ಇದೆ ಅಂತ. ಓ ಇದಾ ವಿಷಯ. ಕಾಡಲ್ಲಿ ಬಾವಿ ಹತ್ರ ಇರೋ ಗಂಧದ ಮರ. ಪಿಂಟು ಕಾಡಲ್ಲಿ ಹೋಗ್ತಾ ಹೋಗ್ತಾ ಹುಡುಕ್ತಾ ಆ ಬಾವಿಯನ್ನ ತಲುಪ್ತಾನೆ. ಓ ಅಲ್ಲಿದೆ ಗಂಧದ ಮರ. ಪಿಂಟು ಕೂಡ ಬಾವಿಗೆ ಜಂಪ್ ಮಾಡ್ತಾನೆ. ಆದ್ರೆ ಚಂದನದ ಮರ ಮಾಯ ಆಗ್ಬಿಡತ್ತೆ ಮತ್ತೆ ಪೂರ್ತಿ ಬಾವಿ ನೀರಿನಿಂದ ತುಂಬ ಹೋಗುತ್ತೆ. ಪಿಂಟುಗೆ ಈಜೋಕ್ ಬರ್ತಿರ್ಲಿಲ್ಲ, ಹಾಗಾಗಿ ಅವನು ನೀರಲ್ಲಿ ಮುಳುಗಿ ಸತ್ತೋಗ್ತಾನೆ. ಜಗ್ಗು ಒಬ್ಬ ಶ್ರಮಜೀವಿ ಮತ್ತು ಪ್ರಾಮಾಣಿಕ ಕಟ್ಟಿಗೆ ಕಡಿಯುವವನಾಗಿದ್ದನು. ಆದ್ರೆ ಅವನು ಬಹಳ ಬಡವನಾಗಿದ್ದ. ಅವನು ಒಂದು ಗುಡಿಸಲಲ್ಲಿ ಅವನ ಹೆಂಡತಿ ಗೌರಿ ಜೊತೆ ವಾಸವಾಗಿದ್ದ. ಮನೇಲಿ ದಿನಸಿ ಎಲ್ಲ ಮುಗಿದು ಹೋಗಿದೆ. ಈಗ ಊಟಕ್ಕೇನ್ ಮಾಡೋದು? ಅವ್ರ ಮನೆ ಪಕ್ಕದಲ್ಲಿದ್ದ ದುರಾಸೆಯ ಹೆಂಗಸು ಯಾವಾಗ್ಲೂ ಇವ್ರ ಬಡತನನ ಗೇಲಿ ಮಾಡ್ತಾ ಇದ್ಲು. ಇದೇನಿದು ಅಳಸೋಗಿರೋ ರೊಟ್ಟಿ ತಿಂತಾ ಇದ್ದೀರಲ್ಲ, ಇದನ್ನ ನಮ್ಮನೆ ಕೆಲಸದವ್ರು ಕೂಡ ತಿನ್ನಲ್ಲ. ಪಕ್ಕದ ಮನೆಯವಳ ದುರಹಂಕಾರದ ಮಾತುಗಳಿಂದ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ಕಾಡಿಂದ ಮರಗಳನ್ನ ಕಡಿದು ತರ್ತೀನಿ. ಅದನ್ನ ಮಾರುಕಟ್ಟೆಯಲ್ಲಿ ಮಾರಿದ್ರೆ ನಮ್ಗೆ ರೇಷನ್ಗೆ ಬೇಕಾಗಿರೋ ದುಡ್ಡು ಸಿಗುತ್ತೆ. ಜಗ್ಗು ಕಾಡಿಗೆ ಹೋದ ಮತ್ತು ಒಂದೊಂದಾಗಿ ಕಟ್ಟಿಗೆಯನ್ನ ಕಡ್ದು ರಾಶಿ ಹಾಕ್ದ. ಅವನೊಂದು ದೊಡ್ಡ ಮರದ ಕಟ್ಟಿಗೆಯನ್ನ ಕಡಿಯೋದಕ್ಕೋಸ್ಕರ ಅವನು ಕೊಡ್ಲಿನ ಮರದ ಬುಡಕ್ಕೆ ಹಾಕ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅವನ್ಗೊಂದ್ ಧ್ವನಿ ಕೇಳಿಸ್ತು. ನನ್ನನ್ನ ಕಡಿಬೇಡ, ನನ್ನನ್ನ ಕಡಿಬೇಡ, ನನ್ನನ್ನ ಕಡಿಬೇಡ. ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ ಇಲ್ಲಿ? ಹೇ, ಯಾರಿದ್ದೀರಾ ಇಲ್ಲಿ? ನಾನು ನಿನ್ನ ಮುಂದೆ ಇರುವಂತ ಮರ. ಮರ ಮಾತಾಡೋದನ್ನ ಕೇಳಿ ಅವನ್ಗೆ ಬಹಳ ಆಶ್ಚರ್ಯ ಆಯ್ತು. ಜಗ್ಗು ಮರಕ್ಕೆ ಹೇಳ್ದ, ನಾನ್ ನಿನ್ನ ಕಡಿಲಿಲ್ಲ ಅಂತ ಹೇಳಿದ್ರೆ ನಾನು ಬಜಾರಲ್ಲಿ ಏನನ್ನ ಮಾರ್ಲಿ ಅಂತ. ಅವನ್ ಬಳಿ ದಿನಸಿ ಸಾಮಾನ್ ತಗೊಳೋದಕ್ ಕೂಡ ಹಣ ಇರ್ಲಿಲ್ಲ. ಮರ ಹಾಗೆ ಹೇಳ್ತಾ ಇದ್ದಾಗೆ ಅಲ್ಲಿ ಅಕ್ಕಿ, ಜೋಳ, ಬೇಳೆ ಇತರೆ ದಿನಸಿಗಳೆಲ್ಲ ಪ್ರತ್ಯಕ್ಷ ಆದ್ವು. ಇದನ್ ನೋಡಿ ಜಗ್ಗು ಬಹಳ ಖುಷಿಯಾದ. ಧನ್ಯವಾದ ಜಾದೂ ಮರ, ನೀನು ನನ್ನ ಅವಶ್ಯಕತೆನ ಪೂರ್ಣಗೊಳಿಸ್ದೆ. ತಿಂಗಳಿಗಾಗೋಷ್ಟು ದಿನಸಿ ಸಾಮಗ್ರಿಗಳನ್ನ ನೋಡಿದ ಗೌರಿ ಕೂಡ ತುಂಬಾ ಖುಷಿಯಾದ್ಲು. ಇನ್ಮೇಲೆ ನಾವು ಹಸಿವಿನಿಂದ ಸಾಯ್ಬೇಕಾಗಿಲ್ಲ. ಆ ಸಮಯಕ್ಕೆ ಪಕ್ಕದ ಮನೆಯವಳು ಕೂಡ ಅಲ್ಲಿಗೆ ಬಂದ್ಲು. ಆ ಸಾಮಾನೆಲ್ಲ ನೋಡಿ, ಹಾ, ಇಷ್ಟೊಂದ್ ದಿನಸಿ ಈ ಬಡೂರ್ ಹತ್ರ ಹೇಗ್ ಬಂದಿರಬಹುದು? ಪಕ್ಕದ ಮನೆಯವಳು ಅವನ್ ಮಗನ ಹುಟ್ಟಿದಬ್ಬಕ್ಕೆ ಅವ್ರಿಗೆ ಆಮಂತ್ರಿಸಿದ್ಲು. ಸಾಯಂಕಾಲ ನೀನ್ ಹೊರಗಡೆ ಬರ್ಬೇಕಾದ್ರೆ ಈ ತರ ಹಳೇ ಹರಿದೋಗಿರೋ ಸೀರೆ ಉಟ್ಕೊಂಡು ಬರ್ಬೇಡ. ಗೌರಿ ಹತ್ರ ಯಾವುದು ಒಳ್ಳೆ ಸೀರೆ ಇರಲಿಲ್ಲ. ಅದನ್ನ ನೆನೆಸ್ಕೊಂಡು ಅವಳು ತುಂಬಾ ದುಃಖಿಸ್ತಾ ಇದ್ಲು. ಅಳ್ಬೇಡ ಗೌರಿ. ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ ಜಗ್ಗು ಹೊಸ ಸೀರೆ ವ್ಯವಸ್ಥೆನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕಾಡನ್ನ ತಲುಪದ. ಜಾದು ಮರ ಅವನನ್ನ ನೋಡ್ತಾನೆ ಅವನ್ ಚಿಂತೆ ಏನು ಅಂತ ಕೇಳ್ತು. ನನ್ನ ಹೆಂಡತಿ ಹತ್ರ ಒಂದೇ ಒಂದು ಒಳ್ಳೆ ಸೀರೆ ಕೂಡ ಇಲ್ಲ. ನಾನು ಅವಳಿಗೆ ಒಳ್ಳೆ ಸೀರೆ ಎಲ್ಲಿಂದ ತಂದ್ಕೊಡ್ಲಿ? ಓ, ಇಷ್ಟೇನಾ ವಿಷಯ? ನಿನಗೇನು ಬೇಕೋ ಅದು ನಿನಗೆ ಸಿಗತ್ತೆ. ಜಾದು ಮರ ಹೀಗೆ ಹೇಳ್ತಾ ಇದ್ದಾಗ್ಲೇ ಅಲ್ಲೊಂದು ಹೊಸ ಸೀರೆ ಪ್ರತ್ಯಕ್ಷ ಆಯ್ತು. ಜಗ್ಗು ಸೀರೆ ನೋಡಿ ತುಂಬಾ ಖುಷಿಯಾದ. ಅವನು ಮರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಹೊಸ ಸೀರೆಯನ್ನ ತೆಗೆದುಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ದ. ಗೌರಿ ಹೊಸ ಸೀರೆ ನೋಡಿದ ತಕ್ಷಣ ಬಹಳ ಖುಷಿಯಾದ್ಲು. ಅದೇ ಸೀರೆನ ಉಟ್ಕೊಂಡು
ಅವಳು ಜಗ್ಗು ಜೊತೆ ಪಕ್ಕದ ಮನೆಯವರ ಹುಟ್ಟಿದ ಹಬ್ಬದ ಸಮಾರಂಭಕ್ಕೆ ಹೋದ್ಲು. ಹೊಸ ಸೀರೆ ಉಟ್ಕೊಂಡ ಗೌರಿಯನ್ನ ನೋಡಿದ ಸಮಾರಂಭಕ್ಕೆ ಬಂದಿದ್ದ ಅತಿಥಿಗಳೆಲ್ಲ ಬಹಳವಾಗಿ ಗೌರಿನ ಹೊಗಳಿದ್ರು. ಈ ಸೀರೆಲಿ ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಗೌರಿ ಬಗ್ಗೆ ಎಲ್ರೂ ಹೊಗಳ್ತಿರೋದನ್ನ ಕೇಳಿ ಪಕ್ಕದ ಮನೆಯೊಳಗೆ ಹೊಟ್ಟೆ ಉರಿ ಆಯ್ತು. ನಾನ್ ಅನ್ಕೊಂಡೆ ಇವಳನ್ನ ಎಲ್ರೆದುರಿಗೂ ಅವಮಾನ ಮಾಡ್ಬೇಕು ಅಂತ. ಆದ್ರೆ ಇವರೆಲ್ರೂ ಸೇರ್ಕೊಂಡು ಇವಳನ್ನ ಹೊಗಳ್ತಾ ಇದಾರಲ್ಲ. ಅಸೂಯೆಯಿಂದ ಪಕ್ಕದ ಮನೆಯವಳು ಅವಳ ಚಿನ್ನದ ಬಳೆನ ಮುಚ್ಚಿಟ್ಕೊಂಡ್ಲು ಮತ್ತು ಗೌರಿ ಮೇಲೆ ಬಳೆ ಕದ್ದ ಆರೋಪನ ಹಾಕಿದ್ಲು ಮತ್ತು ಬಂದಿದ್ದ ಅತಿಥಿಗಳ ಮುಂದೆ ಅವಳನ್ನ ನಿಂದಿಸಕ್ ಶುರು ಮಾಡಿದ್ಲು. ನೋಡಿ ನೋಡಿ, ನನ್ ಬಳೆನೆಲ್ಲ ಈ ಗೌರಿ ಕದ್ದು ಬಿಟ್ಲು. ಜಗ್ಗು ಕೂಡ ಗೌರಿಗಾಗಿದ್ದ ಅವಮಾನ ನೋಡಿ ಬಹಳ ದುಃಖಿತನಾದ. ಅಲ್ಲರಿ, ಇಷ್ಟೊಂದು ಬಳೆಗಳನ್ನ ಕದ್ದು ನಾನೇನ್ ಮಾಡ್ಲಿ? ಜಗ್ಗು ಮತ್ತೆ ಬೇಸರಿಸಿಕೊಂಡು ಅದೇ ಮರದ ಬಳಿ ನಡೆದ ಘಟನೆಯನ್ನೆಲ್ಲ ಹೇಳಿದ ಮತ್ತು ಅಳತೊಡಗಿದ. ನಾನು ಆ ಬಳೆಗಳನ್ನು ಎಲ್ಲಿಂದ ತರಲಿ? ಮರ ಮುಗುಳ್ನಕ್ಕು ಹೀಗೆ ಹೇಳಿತು, ಬರೀ ಇಷ್ಟೇ ತಾನೇ, ನಿನಗೇನ್ ಬೇಕೋ ಅದು ಸಿಗುತ್ತೆ, ಹೋಗು. ಮತ್ತು ತಕ್ಷಣ ಅಲ್ಲಿ 2 ಚಿನ್ನದ ಬಳೆಗಳು ಪ್ರತ್ಯಕ್ಷ ಆದವು. ಅದನ್ನ ನೋಡಿ ಜಗ್ಗು ಖುಷಿಯಿಂದ ಕುಣಿದಾಡ್ದ. ಮತ್ತೊಂದ್ಸಲ ಅವನು ಮರ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳನ್ನ ಹೇಳ್ದ ಮತ್ತು ಬಳೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟೋದ. ಜಗ್ಗು ಮತ್ತು ಗೌರಿ ಆ ಬಳೆಗಳನ್ನ ಪಕ್ಕದ ಮನೆಯೊಳಗೆ ಹಿಂತಿರುಗಿಸಿದ್ರು. ನಮ್ಮಿಂದ ತಪ್ಪಾಗೋಯ್ತು, ಇದು ತಗೊಳ್ಳಿ ನಿಮ್ಮ ಬಳೆಗಳು. ಬಳೆ ನೋಡಿದ ಪಕ್ಕದ ಮನೆಯೊಳಗೆ ಬಹಳ ಆಶ್ಚರ್ಯ ಆಯ್ತು. ನನ್ ಬಳೆ ನನ್ ಹತ್ರ ನೀಡ್ಕೊಂಡು ಅವಳ ಮೇಲೆ ಅಪವಾದ ಹೊರಸ್ದೆ. ಹಾಗಾದ್ರೆ ಆ ಬಳೆಗಳು ಅವಳ ಹತ್ರ ಹೇಗ್ ಬಂದಿರಬಹುದು? ಇದ್ರಲ್ಲೇನೂ ರಹಸ್ಯ ಇದೆ. ಅದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕು. ಮತ್ತು ಗೌರಿ ಜಗ್ಗುನ ಕೇಳಿದ್ಲು, ಇಷ್ಟೊಂದು ಬೆಲೆ ಬಾಳುವ ಬಳೆಗಳನ್ನ ಎಲ್ಲಿಂದ ತಂದೆ ಅಂತ. ಕಾಡಿನಲ್ಲಿ ಒಂದು ಜಾದು ಮಾಡುವಂತ ಮರ ಇದೆ, ಅದೇ ಈ ಬಳೆಗಳನ್ನ ನನಗ್ ಕೊಟ್ಟಿದ್ದು. ಮತ್ತೆ ಮನೆಗೆ ಬೇಕಾಗಿರೋ ರೇಷನ್ ಎಲ್ಲಾನು ಅದೇ ಕೊಟ್ಟಿದ್ದು. ಜಗ್ಗು ಮಾತನ್ ಕೇಳಿದ ಪಕ್ಕದ ಮನೆಯವಳು ಆಶ್ಚರ್ಯವಾಗಿ ನಿಂತುಬಿಟ್ಲು. ಆಹಾ, ಇದೇನ ರಹಸ್ಯ? ಹಾಗಾದ್ರೆ ನಾನು ಕೂಡ ಆ ಮರದ ಹತ್ರ ಹೋಗಿ ನನಗೂ ಚಿನ್ನ ಬೇಕು, ಅವಲಕ್ಕಿ ಸರ, ಒಡವೆ ವಸ್ತ್ರ ಬೇಕು ಅಂತ ಕೇಳ್ತೀನಿ. ನಾನು ದೊಡ್ಡ ಶ್ರೀಮಂತಳಾಗ್ತೀನಿ. ಮಾರನೇ ದಿನ ಜಗ್ಗುನ ಹಿಂಬಾಲಿಸ್ಕೊಂಡು ಪಕ್ಕದ ಮನೆಯವಳು ಆ ಜಾದು ಮರದ ಹತ್ರ ಬಂದ್ಲು. ಅಲ್ಲಿ ಅವಳು ನಿಜವಾಗ್ಲೂ ಜಗ್ಗು ಆ ಮರದ ಬಳಿ ಮಾತಾಡ್ತಿರೋದನ್ನ ನೋಡಿದ್ಲು. ಆಮೇಲೆ ಜಗ್ಗು ಹೋಗ್ತಾ ಇದ್ದಾಗೆ ಅವಳು ಆ ಮರದ ಬಳಿ ಹೋಗಿ ನಿಂತ್ಲು. ಜಾದು ಮರವೇ, ನಡಿ, ನೀನು ನನಗೆ ಬೇಗನೆ ಒಂದು ಅವಲಕ್ಕಿ ಸರವನ್ನು ಕೊಡು. ಪಕ್ಕದ ಮನೆಯವಳು ಬೇಡಿಕೆ ಇಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಲಕಲಕ ಅಂತ ಹೊಳೆಯೋ ನವರತ್ನದ ಹಾರ ಪ್ರತ್ಯಕ್ಷ ಆಯ್ತು. ಪಕ್ಕದ ಮನೆಯವಳು ಖುಷಿಯಿಂದ ಕುಣಿದಾಡ್ಬಿಟ್ಲು. ಆದ್ರೆ ಯಾವಾಗ ಅವಳು ಆ ಸರನ ಕುತ್ತಿಗೆಗೆ ಹಾಕೊಂಡ್ಲೋ, ಮರುಕ್ಷಣನೇ ಆ ಹಾರ ಹಾವಾಗಿ ಬದಲಾಯ್ತು. ತಕ್ಷಣನೇ ಅವಳು ಹೆದ್ರಿ ಕೂಗಕ್ ಶುರು ಮಾಡಿದ್ಲು ಮತ್ತು ಅವಳು ಹಾವನ್ನ ಎತ್ತಿ ಎಸೆದ್ಲು ಮತ್ತು ಜಾದು ಮರವನ್ನ ಕೇಳಿದ್ಲು ಅದು ಹಾವ್ ಯಾಕಾಯ್ತು ಅಂತ. ಬದ್ಲಾಗಿ ಜಗ್ಗುಗ್ ಮಾತ್ರ ಅವನ್ಗೆ ಯಾವ ವಸ್ತು ಬೇಕೋ ಅದೇ ಸಿಕ್ತಲ್ಲ ಅಂತ ಕೇಳಿದ್ಲು. ಅದಕ್ಕೆ ಮರ ಹೇಳ್ತು, ಅವನ್ಗೆ ಅಗತ್ಯ ಇದ್ದಿದ್ದ ವಸ್ತುಗಳನ್ನ ಮಾತ್ರ ಅವನು ಬೇಡ್ಕೊಂಡ, ಅದಕ್ಕೆ ಅದು ಅವನಿಗೆ ಸಿಕ್ತು. ಆದ್ರೆ ಪಕ್ಕದ ಮನೆಯವಳು ಮಾತ್ರ ದುರಾಸೆಯಿಂದ ಹಾರನ ಬೇಡ್ಕೊಂಡ್ಲು. ಅವಳ ದುರಾಸೆಯ ಫಲವಾಗಿ ಆ ಹಾವು ಸಿಕ್ಕಿತ್ತು. ಇದನ್ ಕೇಳಿದ ಪಕ್ಕದ ಮನೆಯವಳಿಗೆ ಬಹಳ ಕೋಪ ಬಂತು. ನಾನು ನಿನ್ನ ಬೀಳಿಸ್ಬಿಡ್ತೀನಿ. ಪಕ್ಕದ ಮನೆಯವಳು ಉರಿತಾ ಇರೋ ಬೆಂಕಿನ ತಗೊಂಡು ಜಾದು ಮರನ ಸುಡೋ ಪ್ರಯತ್ನನ ಮಾಡಿದ್ಲು. ಮರ ಸುಡ್ಲಿಲ್ಲ, ಆದ್ರೆ
ಬದ್ಲಿಗೆ ಅವಳ ಸೆರಕಿಗೆ ಬೆಂಕಿ ಬಿದ್ದು ಉರಿಯತೊಡಗಿತು ಮತ್ತು ಅವಳನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಇಲ್ಲಿ ಅಲ್ಲಿ ಓಡತೊಡಗಿದ್ಲು. ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಶ್ರಮ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ಅವ್ರಿಗೆ ಅಗತ್ಯ ಇರೋ ಎಲ್ಲ ವಸ್ತುಗಳು ಸಿಗತ್ತೆ ಅಂತ. ಆದ್ರೆ ದುರಾಸೆ ಪಡೋರ್ಗೆ ಏನು ಸಿಗಲ್ಲ ಅಂತ. ಯಾಕೆ ಅಂದ್ರೆ ದುರಾಸೆಗೆ ಕೊನೆನೇ ಇರೋದಿಲ್ಲ. ಮತ್ತು ಅತಿ ದುರಾಸೆ ಪಡೋದ್ರಿಂದ ವ್ಯಕ್ತಿ ಅವನನ್ನವನೇ ನಾಶ ಮಾಡ್ಕೊಳ್ತಾನೆ. ಹೇಗೆ ಅಂದ್ರೆ ಪಕ್ಕದ ಮನೆಯವಳು ಮಾಡ್ಕೊಂಡ್ ಹಾಗೆ.